ವೀಕ್ಷಕರೇ, ನನ್ನೊಂದಿಗಿದ್ದಾರೆ ಜೆಡಿಎಸ್ ನ ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತಹ ರಶ್ಮಿ ರಾಮೇಗೌಡ ಅವರು. ಮೇಡಮ್ ನಮಸ್ತೆ. ಒಂದೇನು ಅಂದ್ರೆ ಬಿಡದಿಯ ರೈತ ಹೋರಾಟ ಅಂತ ಬಂದಾಗ ಇಲ್ಲೆಲ್ಲೋ ರಾಜಕೀಯ ಪಕ್ಷಗಳ ನಡುವೆ ಕೆಸರಚಾಟ ಆಗ್ತಿದೆ ಅಂತ ಅನ್ಸಲ್ವಾ? ಇಲ್ಲ, ಇದೊಂದು ತಪ್ಪು ಮಾಹಿತಿ, ತಪ್ಪು ತಿಳುವಳಿಕೆ. ಇದು ಯಾವುದೇ ನಮ್ಮ ಸ್ವಂತಿಕೆಯಿಂದನೋ ರಾಜಕೀಯ ಕೆರ್ಚಾಟನೂ ಅಲ್ಲ. ನಮ್ಮ ಪಕ್ಷ ಇವತ್ತಲ್ಲ, ಒಂದು ಮೊದಲನೇ ದಿವಸದಿಂದ ರೈತ ಪರ ನಿಂತಿರೋ ಪಕ್ಷ, ಏಕೈಕ ಪಕ್ಷ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನತಾದಳ ಏನ್ JDS ಇದೆ, ಇದೇನೇನೆ ರೈತ ಪರ ಹೋರಾಡ್ತಾ ಇರುವಂತ ಪಕ್ಷ. ತಮಗೆ ತಿಳಿದೇ ಇರುವಂತದ್ದೇ. ಮೇಡಮ್, ಒಂದೇನು ಅಂದ್ರೆ ಇತ್ತೀಚೆಗೆ DK ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ಯಾವುದೇ ರೈತ ಯಾರು ಇಷ್ಟ ಪಡ್ತಾರೆ ಅವ್ರ ಭೂಮಿಯನ್ನ ತಗೊಳ್ತೀವಿ, ಬಲವಂತವಾಗಿ ಯಾವುದೇ ಭೂಮಿಯನ್ನ ತಗೊಳ್ಳಲ್ಲ ಅಂತ. ಆ ರೀತಿ ಮುಖ್ಯಮಂತ್ರಿನೇ ಹೇಳಿದಂತ ಸಂದರ್ಭದಲ್ಲಿ ಇವತ್ತಿಗೆ ಪಾದಯಾತ್ರೆ ಮಾಡುವಂತ ಅವಶ್ಯಕತೆ ಏನಿತ್ತು? ಇದು ಬರೀ ಬಾಯಿ ಮಾತಿಗಷ್ಟೇ ನಿಂತಿದೆ. ಅವರು ಈ ಮಾತು ಹೇಳ್ತಾರೆ, ಮತ್ತೆ ಅಕ್ವಿಸಿಷನ್ ಏನು ನೋಟಿಸ್ ಇದೆ, ನೋಟಿಸ್ ಹೊರಡಿಸಿದ್ದಾರೆ. ಮತ್ತೆ ಈ ತರ ಹೇಳೋರು ಹೇಗೆ ನೋಟಿಸ್ ಹೊರಡಿಸಿದ್ದಾರೆ? 2 ಹಳ್ಳಿಗಳದ್ದು ನೋಟಿಸ್ ಹೊರಡಿಸಿದಾರಲ್ಲ, ಮತ್ತೆ ನೋಟಿಸ್ ಹೊರಡ್ಸಲ್ಲ ಯಾಕೆ ಈ ಮಾತು? ಅಲ್ಲ, ಅಂದ್ರೆ ಟೌನ್ಶಿಪ್ ಮಾಡೋದು ಒಳ್ಳೇದೇ ಅಲ್ವಾ? ಮಾಡ್ಲಿ ಬಿಡಿ, ಇಲ್ಲಿರೋ ರೈತರು ಬೇರೆ ಬೇರೆ ತರ ಏನೋ ಅಭಿವೃದ್ಧಿ ಆಗ್ಬೋದಲ್ವಾ ಟೌನ್ಶಿಪ್ ಅನ್ನ ಮಾಡಿದ್ರೆ? ಏನಕ್ಕೆ ಅಂದ್ರೆ ಟೌನ್ಶಿಪ್ ನ ವಿಚಾರ ಅಂತ ಬಂದಾಗ ಇದನ್ನ ಪ್ರಾರಂಭ ಮಾಡಿದ್ದು DK ಶಿವಕುಮಾರ್ ಅಲ್ಲ, ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರು. ಅಲ್ಲಿಗೆ ಅವ್ರು ಹೇಳ್ತಾರೆ, ಇದು ಕುಮಾರಸ್ವಾಮಿ ಅವರ ಪಾಪದ ಕೂಸು, ಆ ಕಾರಣಕ್ಕೆ ಅವ್ರು ಜನ್ಮ ಕೊಟ್ಟರು, ಬಟ್ ನಾವು ಅದನ್ನ ಮುನ್ನಡೆಸ್ತಿದೀವಿ ಅಂತ. ನಡೆಸ್ಲಿ ಬಿಡಿ. ನೋಡಿ, ಇದು ಕುಮಾರಣ್ಣ ಅವರು ಆವತ್ತು ಡಿಸೈಡ್ ಮಾಡಿದ್ರು ಬಿಡದಿ ಟೌನ್ಶಿಪ್ ಮಾಡ್ಬೇಕು ಅಂತ 2006ರಲ್ಲಿ. ಆದ್ರೆ ಇಲ್ಲಿನ ರಿಪೋರ್ಟ್ ತಗೊಂಡ್ರು, ಏನು ಈ ಭೂಮಿ ಫಲವತ್ತತೆ ಬಗ್ಗೆ ರಿಪೋರ್ಟ್ ತಗೊಂಡ್ರು. ನಮ್ಮ ರೈತರಿಗೆ ಇದ್ರ ಇಷ್ಟ ಇದೆಯಾ, ಇಷ್ಟ ಕಷ್ಟಗಳ ಬಗ್ಗೆ ಮಾಹಿತಿ ತಗೊಂಡು ರೈತರಿಗೆ ಇಷ್ಟ ಇಲ್ಲ ಅಂದಾಗ ಅದನ್ನ ಕುಮಾರಣ್ಣ ಆಗ ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನ ಕೈ ಬಿಟ್ಟಿದ್ದಾರೆ. ಒಂದು ಮಾಹಿತಿ. 2ನೇ ಮಾಹಿತಿ, ತಾವು ಕೇಳಿದ ಪ್ರಕಾರ ಏನು DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕೆಲವ್ರಿಗೆ ಇಷ್ಟ ಇದೆ, ಕೆಲವ್ರಿಗೆ ಇಷ್ಟ ಇಲ್ಲ, ತಮಗೂ ಗೊತ್ತಿದೆ. ಆದ್ರೆ ಇಷ್ಟ ಇರೋರು ಇಲ್ಲೇ ಪಕ್ಕದಲ್ಲೇ ಒಂದ್ ಪೆಂಡಾಲ್ ಅಲ್ಲಿ ಕೂತಿದ್ದಾರೆ, ನೀವು ಹೋಗಿ ಕೇಳಿ. ಅದ್ರಲ್ಲಿ ಅರ್ಧ ಇಲ್ಲಿನ ರೈತರೇ ಇಲ್ಲ. ಇಲ್ಲಿಂದ ID ಕಾರ್ಡ್ ತಗೊಳ್ಳಿ, ಅವ್ರದ್ದು ಪಾಣಿ ಕೇಳಿ, ಅಲ್ಲಿ ಯಾರ್ದು ಅದು ಇಲ್ವೇ ಇಲ್ಲ. ಒಂದೇನು ಅಂದ್ರೆ ಅಲ್ಲಿ ಯಾರು ಹೋರಾಟ ಮಾಡ್ತಿದಾರೆ, ನಾವು ಭೂಮಿ ಕೊಡ್ತೀವಿ ಅಂತ ಅವ್ರು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ ಅಂತ ಅನ್ಸಲ್ವಾ? ನೀವು ಅವತ್ತಿಗೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ರು. ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಅದನ್ನ ಕಮರ್ಷಿಯಲ್ ಪರ್ಪಸ್ ಗೆ ಬಳಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಎಷ್ಟೊತ್ತನ ಮಾಡ್ಕೊಳ್ಬೇಕು ಅಂತ ಬಂದಾಗ ಕಡಿಮೆ ದುಡ್ಡಿಗೆ ಮಾಡ್ಕೊಳ್ಬೇಕಾಯ್ತು. ನಿಮ್ಮ ಸರ್ಕಾರ, ನಿಮ್ಮ ಕುಮಾರಸ್ವಾಮಿ ಅವರು ಮಾಡಿದಂತ ಆ ಒಂದು ರೆಡ್ ಝೋನ್ ಕಾರಣಕ್ಕೆ ತುಂಬಾ ಜನ ಕಡಿಮೆ ಬೆಲೆಗೆ ಭೂಮಿಯನ್ನ ಮಾಡ್ಕೊಳ್ಳುವಂತ ಸಂದರ್ಭ ಬಂತು. ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿರೋ ಬೈರ್ಮಂಗ್ಲ ಸುತ್ತಮುತ್ತ ಗ್ರಾಮಸ್ಥರನ್ನ ಕೇಳಿದ್ರೆ ಅವತ್ತೇನ್ ಕುಮಾರಣ್ಣ ಮಾಡಿದ್ದಾರೆ ಝೋನು, ಅದರಿಂದ ಇವತ್ತು ನಮ್ಮ ಜಮೀನು ಉಳ್ಕೊಂಡಿದೆ, ಇವತ್ತು ಹೆಚ್ಚಿನ ಬೆಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಟೌನ್ಶಿಪ್ ಮಾಡ್ಬೇಕು ಅಂತ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಇವಾಗ ನಮ್ಮ ಈ ಫಲವತ್ತಾಗ ಇರೋ ಜಮೀನ್ ಬಿಟ್ಟು ಇನ್ ಸ್ವಲ್ಪ ಮುಂದೆ ಹೋಗ್ಲಿ, ರಾಯಚೂರು ಹೋಗ್ಲಿ, ಗುಲ್ಬರ್ಗ ಹೋಗ್ಲಿ, ಅಲ್ಲಿ ಬೇಕಾದ ಸಾವಿರಾರು ಲಕ್ಷಾಂತರ ಎಕರೆಲ್ಲಿದೆ. ಆ ಕಡೆ ಏರಿಯಾನು ಇಂಪ್ರೂವ್ಮೆಂಟ್ ಮಾಡ್ದಂಗ ಆಗುತ್ತೆ. ಇದೇ ಮಾದರಿ ಬೆಂಗಳೂರು ಅವ್ರಿಗೆ ಕನಕಪುರನೂ ಇದೆ, ಕನಕಪುರ ಇಲ್ಲಿ ಹತ್ರದಲ್ಲೇ ಇದೆ. ಆದ್ರೆ ಅಲ್ಲೆಲ್ಲೂ ಕೂಡ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ಅಲ್ಲಿರುವಂತ ರೈತರಿಗೆ ಹೇಳ್ತಾರೆ, ನಮ್ಮ ರೈತ ಯಾರು ಕೂಡ 1 ಇಂಚು ಭೂಮಿಯನ್ನ ಕೊಡ್ಬೇಡಿ, ನಾವಿದೀವಿ ಅಂತ ಮಾತಾಡ್ತಾರೆ. ಆದ್ರೆ ಬಿಡದಿ ಅಂತ ಬಂದಾಗ ಎಲ್ಲ ಪಕ್ಷಿಗಳಿಗೆ ಏನಕ್ಕೆ ಬಿಡದಿ ಮೇಲೆ ಕಣ್ಣು? ಬಿಡದಿ ಮೇಲೆ ಎಲ್ಲಾ ಪಕ್ಷಗಳಿಗೆ ಕಣ್ಣಿಲ್ಲ, ಎಲ್ಲಾ ಪಕ್ಷಕ್ಕೆ ಕಣ್ಣಿಲ್ಲ. ತಮಗ್ ಗೊತ್ತಿದೆ, ಏನ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಬೇಕಂತ ಹೊರಟಿದ್ದಾರೆ. ಅವ್ರು ಈ ಘನ ಸರ್ಕಾರನ ಕೈಯಲ್ಲಿ ಇಟ್ಕೊಂಡು ಅದೇ ಏನ್ ಅವತ್ತಿನ ದಿವಸ ಇದೇ ಸಿದ್ದರಾಮಯ್ಯರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಏನ್ ವರದಿ ಕೊಟ್ಟಿದ್ದಾರೆ, ಸಮನ್ವಯ ಸಮಿತಿ ಅಂತ ಒಂದ್ ಮಾಡಿ ವರದಿ ಏನ್ ಕೊಟ್ಟಿದ್ದಾರೆ, ತುಂಬಾ ಫಲವತ್ತಾಗಿರೋ ಜಮೀನಿದು, ಯಾಕೆ ಇಲ್ಲಿ ಮಾಡ್ತಾ ಇದ್ದೀರಾ, ಹಾಸನಲ್ಲಿ ಮಾಡಿ, ಮಂಡ್ಯದಲ್ಲಿ ಮಾಡಿ ಅಂದ್ರು. ಇವತ್ ಯಾಕೆ ಇಲ್ಲಿ ಮಾಡಕ್ ಹೊರಟಿದ್ದಾರೆ? ಇವತ್ತು ಅವ್ರಿಗೆ ಪ್ರಜ್ಞೆ ಕಾಡ್ತಾ ಇಲ್ವಾ? ಅಲ್ಲ, ಒಂದೇನು ಅಂದ್ರೆ ಇವತ್ತಿಗೆ ನೀವು ಪಾದಯಾತ್ರೆ ಮಾಡ್ತೀರಿ ಅಂತ ಯಾವಾಗ ಗೊತ್ತಾಗುತ್ತೆ? ನಿನ್ನೆ DK ಶಿವಕುಮಾರ್ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಯಾವ್ದೋ ಒಂದು ನಿವೃತ್ತ ನ್ಯಾಯಾಧೀಶರನ್ನ ಕರೆ ತಂದು ಅದರ ಸಮಿತಿ ಅಧ್ಯಕ್ಷನಾಗಿ ಮಾಡ್ಲಾಯ್ತು. ಆ ಸಮಿತಿಯ ಮೇಲೆ ನಂಬಿಕೆ ಅಲ್ವಾ? 1 ತಿಂಗಳು ವೇಟ್ ಮಾಡ್ಬೋದಿತ್ತಲ್ಲ? ನ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ಡಿಲೇ ಟ್ಯಾಕ್ಟಿಕ್ಸ್ 1 ತಿಂಗಳ ಕಾಲ ಮುಂದೂಡಬೇಕು ಅಂತ. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅನ್ನೋ ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಸರ್ಕಾರಕ್ಕೆ ಏನಂತ ಮನವಿ ಮಾಡ್ಕೊಳ್ತೀರಾ?
ನಾವು ಮನ್ವಿ ಮಾಡ್ಕೊಡೋದು ಬೇಡ್ಕೊಳೋದಿಷ್ಟೇ. ನಾವ್ ಯಾವ್ದೋ ದಬ್ಬಾಳಿಕೆ ಮಾಡಕ್ಕ ಪಕ್ಷದ ಮಾಡ್ಕೊಳಕ ಬಂದಿಲ್ಲ. ರೈತರ ಪರವಾಗಿ ನಿಯತ್ತಾಗಿ ರೈತರ ಪರವಾಗಿ ಬಂದಿದೀವಿ. ದಯವಿಟ್ಟು ಆ ರೈತರ ಏನ್ ಕಷ್ಟ ಇದೆ, ಇವತ್ತು ಭಯ ಇದೆ, ಆತಂಕ ಇದೆ, ಆ ಆತಂಕಕ್ಕೆ ಒಂದು ರೈತರ ಆತಂಕಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ. ಅವ್ರಿಗೆ ದಯವಿಟ್ಟು ಅವ್ರಿಗೆ ಜಮೀನ್ ಕೊಡೋದಕ್ಕೆ ಇಷ್ಟ ಇಲ್ಲ, ನೀವು ದಯವಿಟ್ಟು ಅದನ್ನ ಕೈ ಬಿಡಿ ಅಂತಾನೆ ಕೇಳ್ಕೊಂತೀವಿ ನಾವು. ಒಂದು ನಿಮ್ಮ ಸರ್ಕಾರ ಏನಾದ್ರೂ ಮುಂದೆ ಅಧಿಕಾರಕ್ಕೆ ಬಂದ್ರೆ ಇಲ್ಲಿರುವಂತ ರೈತರ ಬೇಡಿಕೆ ಕೇವಲ ಟೌನ್ಶಿಪ್ ಅನ್ನ ಬಿಡಿ ಅನ್ನೋದು ಮಾತ್ರ ಅಲ್ಲ, ರೆಡ್ ಝೋನ್ ಟ್ಯಾಗ್ಲೈನ್ ಅನ್ನ ತೆಗೀರಿ ಅಂತ. ನೀವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ರೆಡ್ ಝೋನ್ ಅನ್ನುವಂತ ಟ್ಯಾಗ್ಲೈನ್ ಅನ್ನ ತೆಗಿತೀರಾ? 100ಕ್ಕೆ 100 ರೈತರ ಪರ ನಿಂತು ರೈತರು ಒಬ್ಬೊಬ್ಬರ ಸಮಸ್ಯೆ ಕೇಳಿರೋ ಅಂತ ನಮ್ಮ ಕುಮಾರಣ್ಣ ಏನಿದ್ದಾರೆ, ಖಂಡಿತ ಒಂದೊಂದು ಅವರ ಕಷ್ಟಗಳು ಅವರ ಬಯಕೆ ಎಲ್ಲ ಈಡೇರಿಸ್ತಾರೆ. ಓಕೆ, ಧನ್ಯವಾದಗಳು.